ಭೂಗಳ್ಳರ ಪಾಲಾಗ್ತಾ ಇವೆ ಪಾವಗಡದ ಐತಿಹಾಸಿಕ ಸ್ಮಾರಕಗಳು, ಕಲ್ಯಾಣಿಗಳು. ಮುಚ್ಚಿರೋ ಕಲ್ಯಾಣಿಗಳಿಗೆ ಮರು ಜೀವ ಸಿಗೋದು ಯಾವಾಗ? ಪಾವಗಡವನ್ನ ಒಂದ್ ಕಡೆ ಬರದ ನಾಡೆಂದು ಕರೆದ್ರೆ ಮತ್ತೊಂದು ಕಡೆ ಐತಿಹಾಸಿಕವಾಗಿ ರಾಜ್ಯ ಮನೆತನ ಆಳ್ವಿಕೆಯಿಂದ ಪ್ರಸಿದ್ಧತೆ ಪಡೆದುಕೊಂಡಿದೆ. ಐತಿಹಾಸಿಕ ಕಲ್ಯಾಣಿಗಳು ಹಾಗೂ ಸ್ಮಾರಕಗಳಿಂದಲೇ ಒಂದು ಕಾಲದಲ್ಲಿ ಹೆಸರು ಮಾಡಿದ್ದ ರಾಯದುರ್ಗ, ನಿಡಗಲ್, ಮಡಕ್ಸಿರಾ, ರತ್ನಗಿರಿ, ಮಿಡಿಗೇಶಿ, ಪಾಳ್ಯ ಪಟ್ಟಣಗಳಲ್ಲಿದ್ದ ಸ್ಮಾರಕಗಳು, ಕಲ್ಯಾಣಿಗಳು ಭೂಗಳ್ಳರ ಪಾಲಾಗ್ತಾ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾವೆ. ಹೌದು, ಪಾವಗಡ ಪ್ರಾಕೃತಿಕವಾಗಿ ಬಿಸಿಲ ನಾಡಾದ್ರೂ ಐತಿಹಾಸಿಕವಾಗಿ ಸ್ಮಾರಕ, ಕಲ್ಯಾಣಿಗಳಿಂದಲೇ ಪ್ರಸಿದ್ಧತೆ ಪಡೆದಿದೆ. ಆದರೆ ಇಂದು ಭೂಗಳ್ಳರ ಕಣ್ಣಿಗೆ ಬಿದ್ದು ತನ್ನ ಸೌಂದರ್ಯವನ್ನೇ ಕಳೆದುಕೊಳ್ತಾ ಇದೆ. ಕೋಟಿಗಟ್ಟಲೆ ಬೆಲೆ ಬಾಳುವ ಸರ್ಕಾರಿ ಖರಾಬು ಜಾಗಗಳು ಕೂಡ ಪ್ರಭಾವಿ ವ್ಯಕ್ತಿಗಳಿಂದ ಒತ್ತುವರಿಯಾಗ್ತಾವೆ ಅನ್ನೋ ಆರೋಪ ಕೂಡ ಇದೆ. ಗುಂಡಾಲಮ್ಮ ಕಲ್ಯಾಣಿಯು ಇಂದು ಸಂಪೂರ್ಣವಾಗಿ ಒತ್ತುವರಿಯಾಗಿದೆ ಅನ್ನೋದು ಸಾರ್ವಜನಿಕರ ಮಾತಾಗಿದೆ. ಇನ್ನು ಪಾಳೆಗಾರರ ಕಾಲದಲ್ಲಿ ವೀರನಾರಿಯ ನೆನಪಿಗಾಗಿ ಗುಂಡಾಲಮ್ಮ ಕಲ್ಯಾಣಿಯನ್ನ ಕಟ್ಟಿಸಿದ್ರ. ಕಲ್ಯಾಣಿ ದಕ್ಷಿಣ ಭಾಗದಲ್ಲಿ ಬಾವಿಯ ಒಳಗೆ ಒಂದು ಮಂಟಪವನ್ನ ಹೋಲುವ ಗುಡಿಯನ್ನ ಕಟ್ಟಿಸಿ ಗುಂಡಾಲಮ್ಮ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಎನ್ನಲಾಗಿದೆ. ಈ ಕಲ್ಯಾಣಿ ಬಾವಿಯ ಉತ್ತರ ಭಾಗದಲ್ಲಿ ಹಲವಾರು ಸಮಾಧಿಗಳಿದ್ದು ಪ್ರತಿ ಸಮಾಧಿಗೆ ಸುತ್ತಲೂ ಮಂಟಪ ರೀತಿಯಲ್ಲಿ ಆಕೃತಿಯನ್ನ ನಿರ್ಮಿಸಲಾಗಿದೆಯಂತ. ಇವೆಲ್ಲವೂ ರಾಜ್ಯ ಮನೆತನಕ್ಕೆ ಸೇರಿದವರ ಸಮಾಧಿ ಎನ್ನಲಾಗಿದೆ. ಇನ್ನು ಸ್ಮಾರಕಗಳು ಪಾವಗಡದ ಗ್ರಾಮ ಸರ್ವೆ ನಂಬರ್ 352/2A1 ರಲ್ಲಿ 1 ಎಕರೆ ಪ್ರದೇಶದಲ್ಲಿದೆ. ಆದ್ರೆ ಈ ಕೊನ್ನಾರಿಯ ಸುತ್ತಮುತ್ತ ಸಮಾಧಿಗಳಿದ್ವು. ಈ ಸಮಾಧಿಗಳ ಸುತ್ತಲೂ ಮಂಟಪಗಳನ್ನ ನಿರ್ಮಿಸಿದ್ದು ಸಾರ್ವಜನಿಕ ಬಳಕೆ ನಿಷೇಧಿಸುವ ಮೂಲಕ ಗೋಡೆಯನ್ನ ನಿರ್ಮಿಸಿ ಬೀಗ ಹಾಕಿ ಸರ್ಕಾರಿ ಸ್ವತ್ತನ್ನ ಕಬಳಿಸಿ ಜಾಗವನ್ನ ಒತ್ತುವರಿ ಮಾಡಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಪಾವಗಡದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಸರ್ಕಾರಿ ಜಾಗಗಳು ಒತ್ತುವರಿಯಾಗಿದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ. ಇಲ್ಲವಾದಲ್ಲಿ ಐತಿಹಾಸಿಕ ಸ್ಥಳ ಪ್ರಭಾವಿ ಭೂಗಳ್ಳರ ಪಾಲಾಗಿ ನಾಶವಾಗ್ತಾ ಇದೆ. ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಮತ್ತು ತಾಲೂಕು ಆಡಳಿತಾಧಿಕಾರಿಗಳು ಕೂಡಲೇ ಸರ್ವೆ ಕೆಲಸಕ್ಕೆ ಮುಂದಾಗಿ ಭೂಗಳ್ಳತನಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.